4 kg ಬೆಲ್ಲದಲ್ಲಿ 3 kg ಶೇಂಗಾ ಉಂಡೆ, 1 kg ಎಳ್ಳುಂಡೆ, 1 kg ಕಡಲೆ ಉಂಡೆ, ಇದಿಷ್ಟನ್ನು ರೆಡಿ ಮಾಡ್ತಿದ್ದೀವಿ. ಇದನ್ನು ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಈ ರೆಸಿಪಿಯನ್ನು ಮಾಡ್ತಾಯಿದ್ದೀವಿ. ಫಸ್ಟು ಬೆಲ್ಲವನ್ನು ಸಣ್ಣದಾಗಿ ಕುಟ್ಟಿಕೊಂಡು ತೆಗೆದುಕೊಳ್ಳಬೇಕು. ನಂತರ ಅದನ್ನು ಎರಡೇ ಪಾಕವಾಗಿ ರೆಡಿ ಮಾಡಿಕೊಳ್ಳಬೇಕು. 1 ಲೋಟ ನೀರು ಹಾಕಿ, ಒಂದು ಪಾತ್ರೆಗೆ ಕುಟ್ಟಿದಂಥ ಬೆಲ್ಲ ಹಾಕಿ 1 ಲೋಟ ನೀರು ಹಾಕಿ ಅದನ್ನು ಎರಡೇ ಪಾಕ ಬರುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ನೋಡಿ ಯಾವ ರೀತಿ ಕುದಿಸ್ತಾ ಇದ್ದಾರೆ ಅಂತ, ಪಾಕವನ್ನು ಮಾಡಲಿಕ್ಕೆ ಬೆಲ್ಲವನ್ನು ಯಾವ ರೀತಿ ಕುದಿಸ್ತಾ ಇದ್ದಾರೆ ಅಂತ ನೋಡಿ. ನೋಡಿ ಪಾಕ, ಉಂಡೆ ಕಟ್ಟಲು ಪಾಕ ರೆಡಿಯಾಗಿದೆಯೋ ಇಲ್ವೋ ಅಂತ ಒಂದು ಸರಿ ಈ ರೀತಿ ಮಾಡಿ ನೋಡ್ತಾ ಇದ್ದಾರೆ. ಒಂದು ಪ್ಲೇಟ್ನಲ್ಲಿ ನೀರು ಹಾಕಿ ಸ್ವಲ್ಪ ಪಾಕ ಹಾಕಿ ಈ ರೀತಿ ಚೆಕ್ ಮಾಡ್ತಾ ಇದ್ದಾರೆ. ರೆಡಿ ಉಂಡೆ ಕಟ್ಟಲು ಪಾಕ ರೆಡಿ ಇದೆಯೋ ಇಲ್ವೋ ಅಂತ. ಪಾಕ ಇನ್ನೂ ಬಂದಿಲ್ಲ ಉಂಡೆ ಕಟ್ಟಲು ಸರಿಯಾಗಿ, ಅದಕ್ಕೆ ಅದನ್ನು ತೆಗಿತಾ ಇದ್ದಾರೆ. ಮತ್ತೊಮ್ಮೆ ಪಾಕ ಉಂಡೆ ಕಟ್ಟಲು ಬಂದಿದೆಯೋ ಇಲ್ವೋ ಅಂತ ನೋಡ್ತಿದ್ದಾರೆ. ನೋಡಿ ಪಾಕ ಕುದೀತಾ ಇದೆ. ಈಗ ಉಂಡೆ ಕಟ್ಟಲು ಈಗ ಪಾಕ ಸರಿಯಾದ ಅಳತೆಯಲ್ಲಿ ಬಂದಿದೆ. ನೋಡಿ ಒಂದು ಪ್ಲೇಟ್ನಲ್ಲಿ ಶೇಂಗಾದ ಪುಡಿ ಹಾಕಿ ರೆಡಿ ಮಾಡಿರ್ತಕ್ಕಂಥ ಪಾಕವನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಶೇಂಗಾದ ಪುಡಿ ಹುರಿದಿರುವಂಥ ಶೇಂಗಾವನ್ನು ಪುಡಿ ಮಾಡಿ ಅದಕ್ಕೆ ಬೆಲ್ಲದ ಪಾಕವನ್ನು ಹಾಕಿ ಈ ರೀತಿ ಚೆನ್ನಾಗಿ ಕಲಸಿ ನಾದಿಕೊಳ್ತಾ ಇದ್ದಾರೆ. ಈಗ ಉಂಡೆ ಕಟ್ಟಲು ಸರಿಯಾದ ಪ್ರಮಾಣದಲ್ಲಿ ಪಾಕವನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ತಿದ್ದಾರೆ. ಈಗ ಉಂಡೆ ಕಟ್ಟಲು ಸರಿಯಾದ ಅಳತೆಯಲ್ಲಿ ಪಾಕ ರೆಡಿಯಾಗಿರೋದ್ರಿಂದ ಉಂಡೆ ಕಟ್ಟಲು ಪ್ರಾರಂಭಿಸಿದ್ದಾರೆ. ನೋಡಿ ಯಾವ ರೀತಿ ಉಂಡೆ ಮಾಡ್ತಾ ಇದ್ದಾರೆ ಅಂತ ಶೇಂಗಾದ ಉಂಡೆನ. ನೋಡಿ ಈ ರೀತಿಯಾಗಿ ಶೇಂಗಾದ ಉಂಡೆಯನ್ನು ಮಾಡ್ತಾ ಇದ್ದಾರೆ. ಪುಡಿ ಉದ್ದಿ ಒಂದು ಸಲ ಅದೇ ಒಂದು ದಿವಸ ಪುಡಿ ಮಾಡಿರ್ತದಲ್ಲ ಒಂದು ದಿವಸ ಉಳಿತಾರ ಮಟ್ಟ ಒಂದು ದಿವಸ ಸಾಯ್ತು ಉಳಿತಾಂತೆ
ಈಗ ಕಡಲೆ ಹಿಟ್ಟಿನ ಉಂಡೆಯನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ ಒಂದು ಪ್ಲೇಟ್ನಲ್ಲಿ ಅದಕ್ಕೆ ಬೆಲ್ಲದ ಪಾಕ ಹಾಕಿ ಮತ್ತು ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಇದು ಕಡಲೆ ಉಂಡೆ, ಇದು ಶೇಂಗಾ ಅಲ್ಲ ಕಡಲೆ ಉಂಡೆ. ಕಡಲೆ ಹಿಟ್ಟಿಗೆ ಹೊಂದಿಕೊಳ್ಳುವ ಹಾಗೆ ಬೆಲ್ಲದ ಪಾಕವನ್ನು ಹಾಕಿ ಚೆನ್ನಾಗಿ ಕಲಸಿ ಮತ್ತೊಮ್ಮೆ ಅದನ್ನು ಚೆನ್ನಾಗಿ ನಾದಿಕೊಳ್ತಾರೆ. ನೋಡಿ, ಈಗ ಉಂಡೆ ಮಾಡಲು ಸರಿಯಾದ ಪ್ರಮಾಣದಲ್ಲಿ ರೆಡಿಯಾಗಿದೆ. ನೋಡಿ ಯಾವ ರೀತಿ ಉಂಡೆ ಕಟ್ತಾ ಇದ್ದಾರೆ ಅಂತ. ಇದು ಎಳ್ಳಿನ ಉಂಡೆ. ಈಗ ಎಳ್ಳುಂಡೆಯನ್ನು ಕೂಡ ಅದೇ ರೀತಿ ಒಂದು ಪ್ಲೇಟ್ನಲ್ಲಿ ಎಳ್ಳನ್ನು ಹಾಕಿ ಬೆಲ್ಲದ ಪಾಕವನ್ನು ಹಾಕಿ ಮಾಡಿದರೆ ಈಗ ರೆಡಿಯಾದ ಉಂಡೆಗಳು ಪ್ಲೇಟ್ನಲ್ಲಿ ಸಿದ್ಧವಾಗಿವೆ. ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆಗಳು ಸಿದ್ಧವಾಗಿವೆ. ನೀವು ಒಮ್ಮೆ ಮಾಡಿ.